ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸಹಕರಿಸಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮೋಜಿನಿ ಕರ್ನಾಟಕ ವೆಬ್ಸೈಟ್ ಬಗ್ಗೆ ತಿಳಿಯೋಣ. ಮೋಜಿನಿ ಸ್ಕೆಚ್, ಸರ್ವೆ ಸ್ಕೆಚ್ ಬಗ್ಗೆ ಜಾಸ್ತಿ ಜನ ಗೊತ್ತಿರುತ್ತೆ. ಮೋಜಿನಿ ಸ್ಕೆಚ್ ಎಲ್ಲಿ ನೋಡೋದು, ಅಲಾಟ್ಮೆಂಟ್ ಯಾರು ಸರ್ವೇಯರ್ಗಾಗಿರುತ್ತೆ, ಸರ್ವೇಯರ್ ಫೋನ್ ನಂಬರ್ ಎಲ್ಲಿ ತೊಗೊಬೋದು, ಪ್ರತಿಯೊಂದು ಈ ವೆಬ್ಸೈಟಲ್ಲಿರುತ್ತೆ. ಈ ವೆಬ್ಸೈಟ್ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳಿಯೋಣ. ಮೋಜಿನಿ ಕರ್ನಾಟಕ ಅಂತ ನೀವು ಗೂಗಲಲ್ಲಿ ನೋಡಿದ್ರೆ ಮೋಜಿನಿ ವೆಬ್ಸೈಟ್ಗೆ ತಗೊಂಬಂದು ಬಿಡುತ್ತೆ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಫಸ್ಟ್ ಬಂದುಬಿಟ್ಟು ನಾವು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರು ಮೋಜಿನಿ ಸ್ಕೆಚ್ಗೆ ನೀವು ಕಾಸು ಕಟ್ಟಿದ ತಕ್ಷಣ ನಿಮಗೆ ರಿಟರ್ನ್ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಸರ್ಚ್ ಮಾಡಬೇಕು. ಪ್ರತಿಯೊಬ್ಬರು ಇಲ್ಲಿ ಮೋಜಿನಿ ಅಪ್ಲಿಕೇಶನ್ ನಂಬರ್ನ ಹಾಕಿ ಸರ್ಚ್ ಮಾಡಿದ ತಕ್ಷಣ ಕೆಳಗಡೆ ಈ ಥರ ಡೀಟೇಲ್ಸ್ ಓಪನ್ ಆಗ್ತಿರುತ್ತೆ. ನಾವು ಅಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅನ್ನೋದ್ರ ಕ್ಲಿಕ್ ಮಾಡಿದರೆ ಅದು ಏನು ಸ್ಟೇಜಸ್ ಆಗಿದೆ ಅಂತ. ಈಗ ನಾವು ಚೆಕ್ ಮಾಡ್ತಾ ಇರೋಂಥ ಅಪ್ಲಿಕೇಶನ್ ನಂಬರ್ ಕ್ಲೋಸ್ ಆಗಿದೆ. ಯಾವ ಡೇಟ್ಗೆಲ್ಲ ಮಾಡಿ ಕ್ಲೋಸ್ ಆಗಿರುತ್ತೆ. ವ್ಯೂ ಸ್ಕೆಚ್ ಕೊಟ್ಟಾಗ ಆ ಸ್ಕೆಚ್ನ ನಾವು ವ್ಯೂ ಮಾಡ್ಬೋದು. ಈ ಥರ ಇರುತ್ತೆ ಅದರದ್ದು ಸ್ಕೆಚ್. ಇದು ಗ್ರಾಮ ಪಂಚಾಯತ್ ರಿಲೇಟೆಡ್ ಸ್ಕೆಚ್. ಈ ಸೊತ್ತಿಂದ ಹೋಗಿರೋಂಥ ಅಪ್ಲಿಕೇಶನ್ದು ಸ್ಕೆಚ್ ಡೀಟೇಲ್ಸ್ನ ಯಾವ ಥರ ಚೆಕ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಅಪ್ಲಿಕೇಶನ್ ನಂಬರ್ ಇದ್ದರೆ ಅಪ್ಲಿಕೇಶನ್ ಸ್ಟೇಟಸಲ್ಲಾಗಿ ಚೆಕ್ ಮಾಡ್ಬೋದು. ಸ್ಕೆಚ್ನ ಕೂಡ ವ್ಯೂ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅಲಾಟ್ಮೆಂಟ್ ಸ್ಟೇಟಸ್. ಈ ಅಪ್ಲಿಕೇಶನ್ನ ಯಾರಿಗೆ ಅಲಾಟ್ ಮಾಡಿದ್ದಾರೆ, ಯಾವ ಡೇಟ್ಗೆ ಅಲಾಟ್ ಮಾಡಿದ್ದಾರೆ. ಆ್ಯಸ್ ಯೂಶ್ವಲ್ ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ, ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದಾಗ ಅಲಾಟ್ ಮಾಡಿರೋ ಸರ್ವೇಯರ್ ನಂಬರು, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಮೊಬೈಲ್ಗೂ ಮೆಸೇಜ್ ಬರ್ತಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ನೀವು ಚೆಕ್ ಮಾಡ್ಬೋದು. ಯಾರಿಗೆ ಇದು ಆಲ್ರೆಡಿ ಕ್ಲೋಸ್ ಆಗಿರೋ ಅಪ್ಲಿಕೇಶನ್ ಆಗಿರೋದ್ರಿಂದ ಅಲಾಟ್ಮೆಂಟ್ ಸ್ಟೇಟಸ್ ತೋರಿಸ್ತಿಲ್ಲ. ಬಟ್ ಅಲಾಟ್ ಆಗಿರೋ ಡೇಟ್ ಟೈಮ್ ತೋರಿಸ್ತಿರುತ್ತೆ. ಇದು ಬಿಟ್ಟು ನಿಮಗೆ ಫೋನ್ ನಂಬರ್ ತೋರಿಸ್ತಿರುತ್ತೆ. ಅದು ಎಲ್ಲಿ ಫೋನ್ ನಂಬರ್ ಚೆಕ್ ಮಾಡೋದು ಎಲ್ಲಿ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ವ್ಯೂ ಸ್ಕೆಚ್ ನೋಡೋಣ. ನನ್ನ ಹತ್ರ ಅಪ್ಲಿಕೇಶನ್ ನಂಬರ್ ಇದೆ. ಅದು ಸ್ಕೆಚ್ ಬಂದು ನಂದು ಈ ಸೊತ್ತಿಂದ ಅಪ್ಲಿಕೇಶನಿಂದ ಹೋಗಿರೋ ಸ್ಕೆಚ್ ಆಗಿರೋದು ಈ ಸೊತ್ತು ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸರ್ಚ್ ಅಂತ ಕೊಟ್ಟಿದ ತಕ್ಷಣ, ವ್ಯೂ ಸ್ಕೆಚ್ ಅಂತ ಕೊಟ್ಟಿದ ತಕ್ಷಣ ನಾವು ಪ್ರಿವ್ಯೂಗೆ ಬಂದಿರೋಂಥ ಸ್ಕೆಚ್ನ ವ್ಯೂ ಮಾಡ್ಬೋದು. ಇಲ್ಲಿ ನಾವು ಸ್ಕೆಚ್ನ ವ್ಯೂ ಮಾಡ್ಬೋದು. ಇದು ಪ್ರಿವ್ಯೂಗೆ ಇರುವಂಥ ಸ್ಕೆಚ್. ಸರ್ವೇಯರ್ ಬಂದು ನಿಮ್ಗೆ ಅಪ್ರೂವ್ ಮಾಡಿಕೊಟ್ಟಿರೋಂಥ ಸ್ಕೆಚ್ ಇದು. ನೆಕ್ಸ್ಟ್ ಬಂದು ರೆವಿನ್ಯೂ ಮ್ಯಾಪ್ಸ್ ನೋಡ್ಬೋದು. ಮತ್ತು ಡಿಸ್ಪ್ಯೂಟ್ ಕೇಸಸ್ ಏನಾದರೂ ಇದ್ದರೆ ಅದನ್ನು ಚೆಕ್ ಮಾಡ್ಬೋದು. MIS ರಿಪೋರ್ಟ್ಸ್ನ ನೋಡ್ಬೋದು. MIS ರಿಪೋರ್ಟ್ಸ್ ಬಂದುಬಿಟ್ಟು ಅಜೆಂಡಾ ವೈಸ್ ಇರುತ್ತೆ. ಅವ್ರ ಡಿಪಾರ್ಟ್ಮೆಂಟಲ್ ಅಜೆಂಡಾ ಏನಿರುತ್ತೋ ಆ ಅಜೆಂಡಾಗೆ ಬೇಕಾಗಿರೋಂಥ ರಿಪೋರ್ಟ್ಸ್ ಇರುತ್ತೆ ಅದನ್ನು. ರೆವಿನ್ಯೂ ಮ್ಯಾಪ್ಸ್ ಕಂಪಲ್ಸರಿ ನಮ್ಮ ವಿಲೇಜ್ ರೆವಿನ್ಯೂ ಮ್ಯಾಪ್ಸ್ ಬಗ್ಗೆ ನಾವು ನೋಡಬೇಕಾದ್ರೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಕೆಡೆಸ್ಟ್ರಿಯಲ್ ಮ್ಯಾಪ್ಸ್ ಇರ್ತವೆ, ಸರ್ವೇಯರ್ ಡೆವಲಪ್ ಮಾಡಿರೋಂಥ ಮ್ಯಾಪ್ಸ್ ಇರ್ತವೆ. ಪ್ರತಿಯೊಂದು ಮ್ಯಾಪ್ಸ್ನ PDF-ಅಲ್ಲಿರುತ್ತೆ. ಪ್ರತಿಯೊಂದು ಪ್ರಿವ್ಯೂಗಿರುತ್ತೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ವಾರ್ಡ್, ನಿಮ್ಮ ವಿಲೇಜ್ದು ಮ್ಯಾಪ್ನ ಇಲ್ಲಿ ಚೆಕ್ ಮಾಡ್ಬೋದು. ಕಂಪ್ಲೀಟ್ ಮ್ಯಾಪ್ನ ಕಮೆಂಟ್ ಮಾಡಿ. ನಿಮ್ಮ ಮ್ಯಾಪ್ನ ಚೆಕ್ ಮಾಡಿ, ನಿಮ್ಮ ಗ್ರಾಮದ ಮ್ಯಾಪ್ನ ಚೆಕ್ ಮಾಡಿ. ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಕೆಳಗಡೆ ಇರೋ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಪ್ರೋಗ್ರಾಮರ್ RDPR ಚಾನಲ್ನ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಶಿವನಹಳ್ಳಿ ಗ್ರಾಮದ್ದು ಈ ಥರ ಇರುತ್ತೆ ಒಂದು ಮ್ಯಾಪು. ನಮ್ಮ ರೆವಿನ್ಯೂ ಮ್ಯಾಪ್ ಯಾವ ಥರ ಇರುತ್ತೆ ಅಂತ ಮಾತ್ರ ತೋರಿಸ್ತಿದ್ದೀನಿ. ದಿಶಾಂಕದ ಆಲ್ರೆಡಿ ಒಂದು ಮೊಬೈಲ್ ಅಪ್ಲಿಕೇಶನ್ದು ವೀಡಿಯೋ ಮಾಡಿದ್ದೀನಿ. ನೀವು ಅಲ್ಲಿ ಚೆಕ್ ಮಾಡಿದ್ರೆ ಸರ್ವೆ ನಂಬರ್ ಡೀಟೇಲ್ಸ್ ಸಿಗುತ್ತಾ ಇರುತ್ತೆ. RTC ಕಾಪಿ ವ್ಯೂ ಆಗುತ್ತೆ. ಅದು ಒಂದು ವೀಡಿಯೋ ನೋಡಬೇಕು ನೀವು. ಆ ವಿಡಿಯೋನ ನೋಡಿ, ಆ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ಬಂದು ಡಿಸ್ಪ್ಯೂಟ್ಸ್. ಇದು ಡಿಸ್ಪ್ಯೂಟ್ ಕೇಸಸ್. ಯಾವ್ಯಾವ ಕೇಸಸ್ ಇದ್ದರೆ ಆ ಕೇಸ್ ಡೀಟೇಲ್ಸ್ ನೋಡ್ಬೋದು. ಈ ಮೋಜಿನಿ ರಿಲೇಟೆಡ್ ಕೇಸಸ್ ಇದ್ದರೆ ಮಾತ್ರ, ಅದು ಪಾರ್ಟಿ ಮೋಜಿನಿ ಡಿಪಾರ್ಟ್ಮೆಂಟ್ BMC ಅವರಾಗಿದ್ದರೆ ಮಾತ್ರ ಆವಾಗ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ನೆಕ್ಸ್ಟ್ ಬಂದು ಸ್ವಾವಲಂಬಿ ವೆಬ್ಸೈಟ್. ಇದರಲ್ಲಿ ನೀವು ಲಾಗಿನ್ ಆಗಿ ಕಂಪ್ಲೀಟ್ ಡೀಟೇಲ್ಸ್ನ ವ್ಯೂ ಮಾಡ್ಬೋದು. ಸರ್ವೆ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ. ಕಂಪ್ಲೀಟ್ ಸರ್ವೆ ಡಾಕ್ಯುಮೆಂಟ್ಸ್ನ ನೀವು ಅಲ್ಲಿ ಅಪ್ಲೈ ಮಾಡೋದು ಮತ್ತು ನೋಡೋದು ಎರಡೂ ನಡೀತಿರುತ್ತೆ. ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಸ್ವಾವಲಂಬಿ ಮತ್ತು ಈ ಡಾಕ್ಯುಮೆಂಟ್ ನೋಡೋದು ಎರಡಕ್ಕೂ ಮೊಬೈಲ್ ನಂಬರ್ ಆಗಿ ನೀವು ಲಾಗಿನ್ ಆಗಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಲೆಫ್ಟ್ ಸೈಡ್ ಡೀಟೇಲ್ಸ್ ಇರುತ್ತೆ. ಯಾವ ಥರ ಲಾಗಿನ್ ಆಗೋದು ಅನ್ನೋದು ಇರುತ್ತೆ. ಪ್ರತಿಯೊಂದು ನೀವು ಇಲ್ಲಿ ಚೆಕ್ ಮಾಡ್ಬೋದು. ಬಟ್ RDPR ರಿಲೇಟೆಡ್ ನಮಗೆ ಬೇಕಾಗಿರೋದು ವ್ಯೂ ಸ್ಕೆಚ್ ಡೀಟೇಲ್ಸು. ಸ್ಕೆಚ್ನ ವ್ಯೂ ಮಾಡೋದು ಮತ್ತು ಅಪ್ಲಿಕೇಶನ್ ಸ್ಟೇಟಸ್ನ ನೋಡುವಂಥದ್ದು.
ಸೊ ಇದು ಪ್ರೈಸ್ ಲಿಸ್ಟ್ ಯಾವ್ಯಾವ ಸರ್ವೆ ಡಾಕ್ಯುಮೆಂಟ್ಗೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ಸೊ ಇಲ್ಲಿ ನೀವು ಪ್ರೈಸ್ ಲಿಸ್ಟ್ನ ಚೆಕ್ ಮಾಡಿಕೊಂಡು ಲಾಗಿನಲ್ಲಿ ಅಷ್ಟು ಎಂಟ್ರಿ ಮಾಡಿ ಅಷ್ಟು ಪೇ ಮಾಡಿದ್ರೆ ಅಪ್ಲಿಕೇಶನ್ ಪಾಸ್ ಆಗುತ್ತೆ. ಅಪ್ಲಿಕೇಶನ್ ಪಾಸ್ ಆದಮೇಲೆ ಅದು ಸೂಪರ್ವೈಸರ್ಗೆ ಹೋಗಿ ಸೂಪರ್ವೈಸರ್ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗಿ ಅದು ನಿಮಗೆ ರಿಪ್ಲೈ ಇಲ್ಲಿ ಸಿಗುತ್ತೆ. ಮೋಜಿನಿ ರಿಪೋರ್ಟ್ಸ್ನ ನಾವು ನೋಡ್ಬೋದು, ಸರ್ವೆ ಡಾಕ್ಯುಮೆಂಟ್ಸ್ನ ನಾವು ನೋಡ್ಬೋದು. ಸೊ ಪ್ರತಿಯೊಂದಕ್ಕೂ ಲಾಗಿನ್ ಇದೆ. ಸೊ ಕಂಪಲ್ಸರಿ ನೀವು ಸೈನ್ ಇನ್ ಮಾಡಿಕೊಂಡು ನಿಮ್ಮದು ಲಾಗಿನ್ ಆಗಿ ನೀವು ಲಾಗಿನ್ ಆಗಿರೋ ಡೀಟೇಲ್ಸ್ನ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಮೋಜಿನಿ ರಿಪೋರ್ಟ್ಸು. ಸೊ ಇಲ್ಲಿ ನಮಗೆ ಸರ್ವೇಯರ್ ಫೋನ್ ನಂಬರ್ ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಸಿಗುತ್ತೆ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ನಾನು ಯಾವುದೋ ಒಂದು ಡಿಸ್ಟ್ರಿಕ್ಟ್ ತೊಗೊತೀನಿ, ಎಷ್ಟೊಂದು ಪೆಂಡಿಂಗ್ ಕೇಸಸ್ ಇದೆ ಅಂತ ಡೀಟೇಲ್ಸ್ ನೋಡ್ತೀನಿ. ಅದು ನೋಡಿದ್ದಾದಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ತೋರಿಸ್ತಾ ಇದೆಯಲ್ವ, ಸೊ ಅವ್ರ ಫೋನ್ ನಂಬರು, ಅವ್ರ ಡೀಟೇಲ್ಸು, ಎಷ್ಟು ಕೇಸಸ್ ಪೆಂಡಿಂಗ್ ಇದೆ, ಎಷ್ಟು ಈ ಸೊತ್ತು ಕೇಸಸ್ಸು, ಎಷ್ಟು ಅದರ್ ಕೇಸಸ್ ಎಷ್ಟಿದೆ, ಅಪ್ಲಿಕೇಶನ್ಸು. ಸೊ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಓಪನ್ ಆಗ್ತಿರುತ್ತೆ. ಅವ್ರ ಫೋನ್ ನಂಬರು ಇಲ್ಲೇ ಓಪನ್ ಆಗ್ತಿರುತ್ತೆ. ಸೊ ಸರ್ವೇಯರ್ ಫೋನ್ ನಂಬರ್ ನೀವು ರೈಟ್ ಸೈಡ್ ನೋಡ್ಬೋದು. ಅಪ್ಲಿಕೇಶನ್ ನಂಬರು, ಫೋನ್ ನಂಬರ್, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತಿರುತ್ತೆ. ಸೊ ಮೋಜಿನಿ ರಿಪೋರ್ಟ್ಸಲ್ಲಿ. ಸೊ ಪ್ರೋಗ್ರಾಮರ್ RDPR ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ಎನ್ಕರೇಜ್ಮೆಂಟ್ ಆಗುತ್ತೆ. ಸೊ ಮೋಜಿನಿಯಲ್ಲಿ ನೀವು ಸ್ಕೆಚ್, ಗ್ರಾಮ ಪಂಚಾಯತಿಯಲ್ಲಿ ಬೇಕಾಗಿರೋಂಥ ಸ್ಕೆಚ್ ಅಥವಾ ರೆವಿನ್ಯೂ ಸ್ಕೆಚ್ ಬೇಕಾಗಿದ್ದರೆ ಮೋಜಿನಿ ಬಂದು ಮೋಜಿನಿಯಲ್ಲಿ ಅಪ್ಲೈ ಮಾಡಿದ್ರೆ, ಅಪ್ಲಿಕೇಶನ್ ಹಾಕಿದ್ಮೇಲೆ ನಾಡ ಕಚೇರಿಯಲ್ಲಿ ಅಪ್ಲೈ ಮಾಡಿದ್ಮೇಲೆ ಸರ್ವೇಯರ್ ಬಂದು ಫೀಲ್ಡ್ ವಿಸಿಟ್ ಮಾಡಿ ನಿಮಗೆ ಸ್ಕೆಚ್ ಬರ್ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಕಾಂಟ್ಯಾಕ್ಟಲ್ಲಿ ನಿಮ್ಗೆ ಅವ್ರ ಡೀಟೇಲ್ಸ್ ಇರುತ್ತೆ, ಅವ್ರ ಮೇಲ್ ID ಮತ್ತು ಅವ್ರ ಫೋನ್ ನಂಬರು. ಸೊ ನೀವು ಮೇಲ್ ಮಾಡಿದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತಾರೆ. ಕಂಪ್ಲೇಂಟ್ ಮಾಡೋರಿಗೆ ಸೆಲ್ ಇದೆ,